ಟಯರ್ಡ್ ಆಗಿ ಟ್ಯಾನ್ ಆಗ್ಬಿಟ್ಟಿದೀನಿ. ಶೂಟ್ ಅಲ್ಲಿ ರಿಹರ್ಸಲ್ ವಾಣೆ ಆಗಿದ್ಯಾ ಅಮಿಕಳಲ್ಲಿ ಹೆಂಗ್ ರೆಡಿ ಆಗ್ತವ್ರೆ, ಅವ್ರು ಹೆಂಗ್ ಮೇಕಪ್ ಆಗ್ತಾರೆ, ಹೆಂಗ್ ಕಾಣಿಸ್ತವ್ರೆ ನೋಡಿ. ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳಕ 4 ವರ್ಷದ ನಂತರ ನಾನು ಮತ್ತೆ ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಬ್ಯೂಟಿ ಹೀರೋ ಹೀರೋ ಕಂಗ್ರಾಚುಲೇಷನ್ ಬ್ರದರ್. ಆ ಎಂಟ್ರಿ, ಆ ಫೈಟ್, ಆ ಲವ್ ಸ್ಟೋರಿ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಔಟ್ಡೋರ್ ಶೂಟ್ ಅಂತ ಆಯ್ತು. ಸೊ ಅದ್ರ ಕ್ಲೋಸ್ ಅಪ್ ಅಲ್ಲಿ ಟಯರ್ಡ್ ಆಗ್ಬಿಟ್ಟೆ. ಟಯರ್ಡ್ ಅದೇ ಟಯರ್ಡ್ ಅದೇ ವಾಷಿಂಗ್ ಪೌಡರ್ ಬರ್ತದಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಗೈಸ್ ಬ್ಯಾಕ್ ಟು ಅವರ್ ಚಾನಲ್. ಯಾವ್ದೋ ಒಂದು ಸೊ ಎಲ್ರಿಗೂ ನಮಸ್ಕಾರ. ಹುಬ್ಳಿ, ಧಾರವಾಡ, ಟೋಟಲಿ ಎಷ್ಟೊಂದು ಬಳ್ಳಾರಿ ಮರಿಬೇಡಿ. ಅದನ್ನೇ ಹೇಳ್ತಿದ್ದೀನಪ್ಪ. ಉತ್ತರ ಕರ್ನಾಟಕದ ಎಲ್ಲಾ ಮಂದಿಗೂ ನಮಸ್ಕಾರ ರೀಪ. ನಾನು ವಿಜಯ್ ಮನೋಜ್, ಉದಯ ಮ್ಯೂಸಿಕ್ ಆಂಕರ್. ಹಾಗೆ ನೀವ್ ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು ನೀವು. ಆದ್ರೂ ನನ್ನ ಪರಿಚಯ ಮಾಡ್ಕೊಳ್ಳೋದು, ನನ್ನ ಒಂದು ಪ್ರೀತಿಯನ್ನ ತೋರ್ಸೋಂತ ಎಲ್ರು ಜನರಿಗೂ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳಕತ್ತೀನಿ. ಸೊ ಇವತ್ತು ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ರೆ, ನಾವು ಹೊಸದಾಗಿ ಶೂಟಿಂಗ್ ನಡೀತಾ ಇದೆ. ಐ ಮೀನ್ ಟು ಸೇ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ. ಆ ಸೀರಿಯಲ್ಗೆ ನಾನು ಕೂಡ ಸೆಲೆಕ್ಟ್ ಆಗಿದ್ದೀನಿ. 4 ವರ್ಷದ ನಂತರ ನಾನು ಮತ್ತೆ ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಇಷ್ಟು ದಿವಸ ಏನು ಉದಯ ಮ್ಯೂಸಿಕ್ ಅಲ್ಲಿ 1 ವರ್ಷದ ತನಕನೂ ಮಾಡ್ತಾ ಇದೆ. ಅಂದ್ರೆ 8 ವರ್ಷದಲ್ಲಿ ಮಾಡಿದೆ. 8 ವರ್ಷ ಅಲ್ಲೇ ವರ್ಕ್ ಮಾಡಿ ಈಗ ಪ್ರೆಸೆಂಟ್ಲಿ ಏನು 1 ವರ್ಷ ಆಗಿತ್ತು. ಸಿನಿಮಾ ರಂಗನೇ ಬಿಟ್ಟು 1 ವರ್ಷ ಆಗಿತ್ತು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ತಾಯಿಯವ್ರ ಜೊತೆ ನಾನು ತುಂಬಾ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಏನೋ ಒಂಥರ ಖುಷಿ, ಏನೋ ಒಂಥರ ಮುಂಚೆಯಿಂದ ಫೇಮಸ್ ಆಗಿದ್ರಿ ನೀವು. ವಿಡಿಯೋ ಮ್ಯೂಸಿಕ್ ಆಂಕರ್ ಅಲ್ವಾ? ಫೇಮಸ್ ಗೊತ್ತಿಲ್ಲ. ಆದ್ರೆ ನಮ್ಮ ತಾಯಿ ಜೊತೆ ಸೇರಿದ್ಮೇಲಂತೂ 100% ಫೇಮಸ್ ಆಗೋದೆ. ಎಸ್ಪೆಷಲಿ ಅವ್ರನ್ನ ತುಂಬಾ ಪ್ರೀತಿಸೋರು ಜಾಸ್ತಿ ಆದ್ರು. ಸೊ ನನಗ್ ತುಂಬಾ ಖುಷಿ, ಯಾಕೆಂತಂದ್ರೆ ನಮ್ಮ ತಾಯಿನ ಅಷ್ಟೊಂದು ಇಷ್ಟಪಡ್ತೀರ ಎಲ್ರು ಅಂತ. ಸೊ ಇವತ್ತು 4 ವರ್ಷದ ನಂತರ ಮತ್ತೆ ಬಣ್ಣ ಹಚ್ಚಕ್ ಹೋಗ್ತಾ ಇದೀನಿ. ಅಂಡ್ ನಾನು ಹೋಗ್ತಿರೋಂತ ಸೀರಿಯಲ್ಲೇ ಗೌರಿ ಸೀರಿಯಲ್. ಸೊ ಈ ಸೀರಿಯಲ್ ಅಲ್ಲಿ ಚಿಕ್ಕದಾಗಿರೋ ಒಂದು ಪಾತ್ರವನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇದ್ರೆ ಮುಂದೆ ದೊಡ್ಡ ಪಾತ್ರ ಮಾಡುವಂತ ಅವಕಾಶ ಸಿಗುತ್ತೆ. ನೀವೆಲ್ಲರೂ ಸೇರಿ ಒಂದು ಬ್ಲೆಸ್ಸಿಂಗ್ ಮಾಡ್ಬಿಡಿ. ಒಳ್ಳೇದಾಗ್ಲಿ ಮನೋಜ್ ನಿನ್ಗೆ ಅಂತ. ಸೊ ಎಲ್ರು ಸಪೋರ್ಟ್ ಮಾಡಿ. ಮತ್ತೆ ಜಿ ಪವರ್ ಅಂತ ಅದ್ರಲ್ಲಿ ಅಂದ್ರೆ ಹೊಸ ಚಾನಲ್ ಅದು, ಮತ್ತೆ ಹೊಸ ಸೀರಿಯಲ್ ಗೌರಿ ಅಂತ ಇದೇ 23rd ಅಲ್ವಾ? ಆಗಸ್ಟ್ 23rd ಅಲ್ಲಿ ರಿಲೀಸ್ ಆಗುತ್ತೆ. ನೀವು ನೋಡಿ. ಜಿ ಪವರ್ ಯಾವ ಚಾನಲ್ ಅಂತ ಗೊತ್ತಿಲ್ಲ. ನಾವು ನಿಮ್ ರಿಮೋಟ್ ಅಲ್ಲಿ ನಿಮ್ ಚಾನಲ್ ನಂಬರ್ ಯಾವ್ದು ಬರುತ್ತೋ ಗೊತ್ತಿಲ್ಲ. ಒಟ್ಟು ನೋಡಿ, ಅಣ್ಣವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಗೈಸ್, ಈಗ ತಾನೇ ಶೂಟ್ಗಂತೂ ಲೊಕೇಶನ್ಗೆ ರೀಚ್ ಆದ್ವಿ. ನೋಡಿ, ಶೂಟಲ್ಲಿ ರೆಡಿ ಮಾಡ್ತವ್ರೆ. ಬಿದ್ದೆ ಟೆಂಪಲ್ ಹತ್ರ ಶೂಟ್ ಇರೋದು. ಅಂದರೆ ಇನ್ನು ಈಗ ತಾನೇ ಬಂದವರಲ್ಲ ಎಲ್ಲರೂ, ಅವರೇ ಡೈರೆಕ್ಟರಲ್ಲಿ ಮನೋನ ಶೂಟಲ್ಲಿ. ಸೊ ಗಾಯ್ಸ್, ಅಣ್ಣವ್ರ ಅಂದರೆ ಶೂಟಲ್ಲಿ ಹೆಂಗ್ ರೆಡಿ ಆಗ್ತವ್ರೆ, ಹೆಂಗಿರ್ತವ್ರೆ ಇಲ್ಲ ತೋರ್ಸಲ್ಲ, ಮತ್ತೆ ಇದಾಗ್ಬಿಟ್ರೆ ಕಷ್ಟ. ಸೊ ಅಣ್ಣವ್ರು ಹೆಂಗ್ ರೆಡಿ ಆಗ್ತವ್ರೆ, ಅವ್ರು ಹೆಂಗ್ ಮೇಕಪ್ ಹಾಕ್ತಾರೆ, ಹೆಂಗ್ ಕಾಣಿಸ್ತವ್ರೆ ನೋಡಿ. ಈಗಲ್ಲ, ಆಮೇಲೆ ತೋರಿಸ್ತೀನಿ. ಯಾಕಂದ್ರೆ ಇನ್ನ ಡ್ರೆಸ್ ಹಾಕ್ಕೊಂತವ್ರೆ, ಆಮೇಲೆ ತೋರಿಸ್ತೀನಿ. ಬಟ್ಟೆ ಹಾಕ್ತವ್ರೆ, ಈಗ ನೆಕ್ಸ್ಟ್ ಮೇಕಪ್ ಮಾಡ್ತವ್ರೆ. ಅದಕ್ಕೆ ಅಲ್ಲಿ ತೋರಿಸ್ತೀನಿ ಅವ್ರು ಹೆಂಗ್ ರೆಡಿ ಆಗ್ತವ್ರೆ, ಹೆಂಗಿಲ್ಲ ಅಂತ ನೋಡಿ. ಅವ್ರ ಶೂಟಲ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತವ್ರೆ, ಹೆಂಗಿಲ್ಲ, ಪ್ರತಿಯೊಂದು ತೋರಿಸ್ತೀನಿ ನೋಡಿ. ಸೊ ಗೈಸ್, ಇದೆ ಇವತ್ತಿನ ಶೂಟ್ ಲೊಕೇಶನ್. ಅಂದರೆ ಈ ಟೆಂಪಲ್ ಹೆಸರು ಏನಂತ ನನಗೆ ದೇವ್ರನೂ ಗೊತ್ತಿಲ್ಲ, ಆಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಈಗ ಮನೋನ ರೆಡಿ ಹಾಕಿ ಹೋಗ್ತಾರೆ. ಫಸ್ಟು ಟೆಂಪಲ್ ದರ್ಶನ. ಅಲ್ತೋಸೋ ನಮ್ಮ ಬ್ಲಾಗ್ ಅಲ್ಲಿ ನಾಳೆ ಆಕ್ಚುಲಿ ಸರ್ಪ್ರೈಸ್ ಇದೆ. ಭಾಗ್ಯಮ್ಮ ಅವ್ರು ಬರ್ತಾರೆ. ಸೊ ಭಾಗ್ಯಮ್ಮ ಅವ್ರ ಜೊತೆ ಇದು ಆಕ್ಚುಲಿ ಇವನ್ ಬ್ಲಾಗ್, ನಾಳೆ ನಮ್ದು ಬ್ಲಾಗ್ ಇದೆ. ಪ್ಲಾನ್ ಮಾಡಿದೀವಿ ನಾಳೆ ಅಮ್ಮನ ಜೊತೆ ಬರೋಣ, ಅಂದ್ರೆ ಬ್ಲಾಗ್ ಮಾಡೋದಕ್ಕೆ
ಬಟ್ ಆಕ್ಚುಲಿ ಅದು ತೋರಿಸೋದು ಸೀರಿಯಲ್ ಎಲ್ಲ ಇದಾರೆ ಏನೋ ತರ ತೋರಿಸ್ತೀವಿ. ಈಗ ಜಸ್ಟ್ ಬಂದ್ರೆ ಬೇಲು ಸೊ ಮೊನೋನವ್ರ ಲುಕ್ ನೋಡಿ, ಆಮೇಲೆ ಮೇಕಪ್ ಆದ್ಮೇಲೆ ಲುಕ್ ಬ್ಯೂಟಿ ಹೀರೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಗ್ಲಾಸಲ್ಲಿ ಇಟ್ರಿ, ನೀವೆಲ್ಲ ಅಲ್ಲಿ ಇಟ್ಟಿದ್ರಿ ಹಿಂದೆ. ಸೊ ನೋಡಿ ಈಗ ಹೀರೋ. ಸೊ ಗೈಶ್ ಇಲ್ಲೇ ತಿಂಡಿ ಕೊಡ್ತಾರೆ ಶೂಟಲ್ಲಿ. ಟಿಫನ್ ಮಾಡ್ತಾರೆ. ಟಿಫನ್ ಮಾಡಿಬಿಟ್ಟು ಶೂಟ್ ಸ್ಟಾರ್ಟ್ ಮಾಡೋದು. ಬನ್ನಿ ಏನೇನು ಮಾಡಿದ್ದೀರಾ ಅಂತ ಟಿಫನ್? ಸೊ ಈ ಏನು ಚಟ್ನಿ ನನಗೆ ಗೊತ್ತಿಲ್ಲ ಅಣ್ಣ, ಇದೇನು ಚಟ್ನಿನೇ? ಕೆಂಪು ಚಟ್ನಿ. ಇದು ವೈಟ್ ಚಟ್ನಿ. ವೈಟ್ ಚಟ್ನಿ, ಕೆಂಪು ಚಟ್ನಿ, ಉದ್ದಿನ ವಡೆ, ಇಡ್ಲಿ. ಹಾಂ, ಸಿಕ್ಕಲ್ಲೂ ಕೂಡ ಸೂಪರ್ ಆಗಿರೋ ಊಟ ಇರುತ್ತಪ್ಪ. ಹಾಂ, ವೆರೈಟಿ ಐಟಮ್ಸ್ ಅಷ್ಟೇ. ಅಲ್ಲ ತೋರಿಸಿರೋದಲ್ಲಣ್ಣ, ಯಾರಿಗೆ ಗೊತ್ತು? ಅಂದ್ರೆ ನೀವು ಹಾಕ್ಕೊಂಡಿಲ್ವಾ? ಇನ್ನೇನು ಆ ಶೂನೇ ಹಾಕ್ಕೊಂಡಿಲ್ವಾ? ಸುಮ್ಮನೆ ಹಾಕ್ಕೊಂಡಿದ್ದು ನೀವು? ಅಲ್ಲ, ಸುಮ್ಮನೆ ಹಾಕ್ಕೊಂಡಿದ್ದು. ಮತ್ತೆ ಹೀಗೆ ಯಾಕೆ ಹಾಕೋಬೇಕಂತಿದ್ದಾರೆ ಅವರು? ಹೊರಗಡೆ ಶೂಟ್ ಇರುತ್ತೆ, ದೇವಸ್ಥಾನ ಹೊರಗಡೆ ಶೂಟು. ಓ ಹಂಗೆ ಅರ್ಥ ಆಯ್ತು ಹೇಳಿ ನನಗೆ. ನೀವು ಶೂ ಹಾಕೊಂಬರ್ತೀರಾ, ಅವ್ರ ದೇವಸ್ಥಾನ ಇದು ಬೇಡ ಬಿಚ್ಚಿ ಅಂತಾರೆ, ನೀವು ಬಿಚ್ತೀರಾಗ ಹಂಗೆ. ನಾನೇನೋ ಬಿಚ್ಚಲ್ಲಪ್ಪ. ಅಲ್ಲ, ಶೂ ಹೇಳಿದ್ದು. ಸೊ ಗೈಸ್, ಅಣ್ಣ ಅವರು ತಿಂಡಿ ಮಾಡಿಬಿಟ್ಟಿದ್ದಾರೆ ಈಗ. ಫುಲ್ ಎನರ್ಜಿ ಬೂಸ್ಟ್ ಈಗ ಫುಲ್ಲು. ನೋಡಿ ಮಕ್ಕದಲ್ಲಿ ಗ್ಲೋ ನೋಡಿ. ಗ್ಲೋ ಅಲ್ಲ ಕಣೋದು, ಮೇಕಪ್. ಅದೇ ನೀವು ಅದು ಮೇಕಪ್ ಇಲ್ಲ ಅಂದ್ರೂ ಚೆಂದ ಕಾಣಿಸ್ತೀರ. ಹೌದಾ? ಹೀರೋ ನೀವು. ಆದ್ರೆ ವಿಲನ್ ಅಂತೀರಪ್ಪ ನೀವು. ನಾವು ಹೇಳಿದ್ದೇ ಕೇಳಲ್ಲ ನೀವು. ಹೀರೋ ಆಗಕ್ಕೆ ಇಷ್ಟ ಇಲ್ಲ ಕಣ. ಅಯ್ಯೋ, ನಾವು ಮಾಡ್ತೀವಲ್ಲ, ಜನರಿದ್ದಾರೆ, ನಾವು ಮಾಡ್ತೀವಿ ನಿಮ್ಮನ್ನ ಹೀರೋ. ಆಮೇಲೆ ನೀವು ಹೀರೋ ಆದರೆ ಹೆಂಗೆ ಆ ಎಂಟ್ರಿ, ಆ ಫೈಟು, ಆ ಲವ್ ಸ್ಟೋರಿ, ನಾವಿದೀವಲ್ಲ ಡ್ಯಾನ್ಸ್ ಕಲ್ಸೋಕ್ಕೆ. ಫೈಟರ್ನ ಕರ್ಸೋದು ನಮಗಂತೂ ಬರಲ್ಲ. ಇಲ್ಲ ಹೇಳ್ಕೊಡಿ ಅಂದರೆ ನಮ್ದು ರೀಲ್ಸಲ್ಲಿ ಗೊತ್ತಲ್ಲ ಹೆಂಗೆ ಮಾಡ್ತೀವಿ ಫೈಟು. ಹಂಗೆಲ್ಲ ನೋಡಿ ಹೇಳ್ಕೊಡ್ತೀವಿ. ಓಕೆ, ಅಲ್ಲಿ ನಿಮಗೆ ಹೇಳ್ಕೊಡೋಷ್ಟು ದೊಡ್ಡವರಲ್ಲ ನಾವು. ಚಿಕ್ಕವರು ದೊಡ್ಡವರು ಅನ್ನೋದು ಬರೋದಿಲ್ಲ. ಹಂಗಲ್ಲಣ್ಣ, ನೀವು ಹೀರೋ ಆದರೆ ಹೆಂಗೆ ಗೊತ್ತಾ? ಆ ಎಂಟ್ರಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಎಂಟ್ರಿ, ಆ ಲುಕ್ಕು, ಆ ಸ್ಟೈಲು ಇಲ್ಲ. ಕೊಡಿ. ಸೊ ಗಾಯ್ಸ್, ಈಗ ಇನ್ನೇನೋ ಸ್ಟಾರ್ಟ್ ಆಗುತ್ತೆ ಶೂಟು. ಅಲ್ಲಿ ರೆಡಿ ಮಾಡ್ತಿದ್ದವ್ರೆ, ಅಂದರೆ ಶಿವನ. ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ ಶೂಟು. ತೋರಿಸ್ತೀನಿ, ಬೇಗ ನೋಡಿ. ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಂದು ಅರ್ಥ ಆಗಲಿಲ್ಲ. ಇನ್ನೇ ಇದ್ರು ರಾಜ್ಕುಮಾರಿ ಹತ್ರನೇ ಎಲ್ಲ ಕೆಲಸ ಮಾಡಿಸಿದ್ರಲ್ಲ. ರಮೇಶ್ ಸಾಹೇಬರು ಮಾಡ್ಕೊಂಡು ಇದ್ದೋಗ್ಬಿಟ್ರು. ರಾಜ್ಕುಮಾರಿ ಇಲ್ಲ, ಯಾರ ಮೇಲೆ ಯಾರು ರಾಜ್ಕುಮಾರಿ ಇಲ್ಲ. ಮತ್ತೆ ಅವನೇ ಯಾರು ಅಲ್ಲ. ಗೌರಿ ಅಂದರೆ ಅರಮನೆಯಲ್ಲಿ ಕೆಲಸ ಮಾಡೋಳಪ್ಪ ಅಂತ ಹೇಳ್ತಾರೆ. ಶಾಕ್. ಅಷ್ಟೊತ್ತವರೆಗೂ ನೀವು ಅಪ್ಪ ಅಂದ್ಕೊಂಡಿದ್ರೆ ಇವಾಗ ಶಾಕ್ ಅಂದರೆ ಆಶ್ಚರ್ಯ. ಅರಮನೆಯಲ್ಲಿ ಕೆಲಸ ಮಾಡೋದು ಈ ಥರ ಮರ್ಯಾದೆ ಕೊಡ್ತಾರೆ ರಾಜರಾಣಿ ಅಂದರೆ ಆ ಥರ. ರಾಜ ರಾಣಿ ಇದೆಲ್ಲ ನಂಗೆ ನಂಬಕ್ಕೆ ಆಗ್ತಿಲ್ಲ. ಒಡೆರಳ್ಳಿಲಿ ಈ ಅರಮನೆ ಇರೋದಕ್ಕೆ ನಾವೆಲ್ಲ ಇಷ್ಟು ನೆಮ್ಮದಿಯಾಗಿರೋದು. ಅವರು ರಾಜ ರಾಣಿ ಅಲ್ಲ, ಪಾಲ್ಗೆಯ. ಒಡೆರಳ್ಳಿಲಿ ಅರಮನೆ ಇರೋದಕ್ಕೆ ನಾವೆಲ್ಲ ಇಷ್ಟು ನೆಮ್ಮದಿಯಾಗಿರೋದು. ಅವರು ರಾಜ ರಾಣಿ ಈ ಕಡೆ ಬಂದೆ.
ನೆಮ್ಮದಿ ಆಗಿಲ್ಲ. ಅವರು ರಾಜಾರಾಣಿ ಅಲ್ಲ, ನಮ್ಮ ಪಾಲಿಗೆ ಅಪ್ಪ. ಅಲ್ಲ, ಒಂದ್ ವಿಷಯ ಹೇಳಿ, MLA ಆದರೂ MLA ಇದ್ರು ರಾಜ್ಕುಮಾರಿ ಹತ್ರನೇ ಎಲ್ಲಾ ಕೆಲಸ ಮಾಡಿಸ್ತಿದ್ರಲ್ಲ, ಈ MLA ಸಾಹೇಬ್ರು ಸೆಟ್ ಮಾಡ್ಕೊಂಡು ಹೋಗ್ಬಿಟ್ರು. ರಾಜ್ಕುಮಾರಿ ಈ ಅರಮನೆಯಲ್ಲಿ ಯಾವ ರಾಜ್ಕುಮಾರನೂ ಇಲ್ಲ. ಮತ್ತೆ ಅವಳು ಯಾರು? ಯಾರು? ನಮ್ಮ ಗೌರಿನ. ಅವಳು ನಮ್ಮ ರಾಜ್ಕುಮಾರಿ ಅಲ್ಲ. ಮತ್ತೆ ನಮ್ಮ ರೋಲ್ ಆಕ್ಷನ್. ಈ 2020 ಯುಗದಲ್ಲೂ ರಾಜ ರಾಣಿ ಅರಮನೆ ನನ್ಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಈ ಒಡೆಯರಲ್ಲಿ ಅರಮನೆ ಇರೋದಕ್ಕೆ ನಾವು ಇಷ್ಟು ನೆಮ್ಮದಿ ಆಗಿರೋದು. ಅವರು ಬರೀ ರಾಜಾರಾಣಿ ಆಗ್ತಾರೆ, ನಮ್ಮ ಪಾಲಿಗೆ ಅಪ್ಪ. MLA ಸಾಹೇಬ್ರು ಇದ್ರು ಅವ್ರ ಕೈಲಿ ಎಲ್ಲ ಕೆಲಸ ಮಾಡಿಸಿದ್ರಲ್ಲ, MLA ಸಾಹೇಬ್ರು ಸೆಟ್ ಮಾಡ್ಕೊಂಡು ಎದ್ದೋಗ್ಬಿಟ್ರು. ಓಕೆ ಓಕೆ, ಬನ್ನಿ, ಮನೆ ಎಲ್ಲ ಎಲ್ಲ ಯಾರು ಬಂದ್ರೆ ಎಲ್ಲ ಬರೋದು. ಎಲ್ಲರೂ ಒಂದ್ ಸೈಡಲ್ಲೇ ಹೋಗ್ಬೇಡಿ, ಈ ಕಡೆ ಒಂದು ಇಬ್ರು ಈ ಕಡೆ ಒಂದು. ಬೈಕ್ ದಾರಿ ಬಿಡಿ ಬೈಕ್ ರೆಡಿ? ಆಕ್ಷನ್. ರಾಜ್ಕುಮಾರಿ ಈ ಅರಮನೆಯಲ್ಲಿ ಯಾವ ರಾಜ್ಕುಮಾರಿನೂ ಇಲ್ಲ. ಮತ್ತೆ ಅವಳು ಯಾರು? ಓ, ನಮ್ಮ ಗೌರಿನ. ಅವಳು ರಾಜ್ಕುಮಾರಿ ಅಲ್ಲಪ್ಪ, ಈ ಮನೆ ಕೆಲಸದವಳು. ಸರ್ ಸಜೆಷನ್ ಇದೆ ಮುಂದೆ ಹೋಗಿ ಸರ್, ಜಾಸ್ತಿ ಹೇಳಬೇಡಿ ಸರ್. ಸಜೆಷನ್ ಇದು ಇಟ್ನಾಡ್ಬೇಡಿ ಸರ್. ಆಕ್ಷನ್. ಅವಳು ರಾಜ್ಕುಮಾರಿ ಅಲ್ಲಪ್ಪ. ಹಾ ಸರ್, ನಾನು ಕೊಡ್ತೀನಿ, ನೀವು ಲಿಫ್ಟ್ ಮಾಡ್ಕೊಡಿ ಸಾಕಷ್ಟೇ ರಿಯಾಕ್ಷನ್ಗೆ. ಬ್ಯಾಕ್ ರೋಲ್ ಆಕ್ಷನ್. ಅವಳು ರಾಜ್ಕುಮಾರಿ ಅಲ್ಲಪ್ಪ, ಈ ಮನೆ ಕೆಲಸದವಳು. ಸಾಕ್. ಅವಳು ರಾಜ್ಕುಮಾರಿ ಅಲ್ಲಪ್ಪ, ಈ ಮನೆ ಕೆಲಸದವಳು. ಸರ್ ದೇವ್ರ ತರ ನಿಂತ್ಕೊಂಡ್ಬಿಡಿ ಸರ್ ನೀವು. ಏನು ಮೂವ್ಮೆಂಟ್ ಕೊಡ್ಬಿಡಿ, ಕಡಿ ಇದ್ಬಿಡಿ. ಬೈಕ್ ಆಕ್ಷನ್. ರಾಜ್ಕುಮಾರಿ ಅವಳು ಅರಮನೆ ರಾಜ್ಕುಮಾರಿ ಯಾರು ಇಲ್ವಲ್ಲ. ಸಾಕ್ ಆಗ್ತದ್ಯಾ? ಮತ್ತೆ ಅವಳು ಯಾರು? ಅವಳು ಅರಮನೆ ಕೆಲಸ ಮಾಡೋಳು. ಸಾಕ್ ಸಾಕಿಗೆ ಅವ್ರು ನೋಡ್ಕೊಂಡು ಸಾಕು ಕೊಡಿ. ಅಣ್ಣ, ಜನರಿದ್ರೆ ಅವ್ರಿಗೆ ಬಿಡ್ಬೇಕು. ರೋಲಿಂಗ್ ಆಕ್ಷನ್. ಮನೇಲಿ ಕೆಲಸ ಮಾಡೋಳು. ಹೂನಪ್ಪ, ಅಲ್ಲಿ ಅಕ್ಕಪಕ್ಕ ಅವ್ರು ಇದ್ರಲ್ಲ, ಅವರು ರಪ್ಪ ಅಮ್ಮ. ಶ್ಯಾಮ್ ಲಕ್ಕ ಅವ್ರ ಮಗಳು, ನಮ್ಮ ಅರ್ಸರು ಅವಳ ಮಗಳು ತರ ನೋಡ್ಕೊತಿದ್ರೆ ಖುಷಿ ಖುಷಿ ಖುಷಿ. ಅರೆ ವಾವ್, ಆಯ್ತು. ಅವಳು ನಮ್ಮ ಬಂಗಾರದ ಹುಡುಗಿ ಅಂದ್ರು. ಬಾಬಾ ಟೈಮ್ ಆಯ್ತು, ಮನೆಗೆ ಹೋಗೋಣ. ಬಿಡಿ, ಹೋಗಿ ಹೋಗಿ ಹೋಗಿ. ಹೋಗ್ತಾ ಇದ್ದಾರೆ ನೋಡಿ ಅವರು. ಸೊ ಗೈಸ್, ಈಗ ತಾನೇ ಔಟ್ಡೋರ್ ಶೂಟ್ ಅಂತ ಆಯಿತು. ಸೊ ಬನ್ನಿ ಮನೋಣ್ಣ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ. ಎಕ್ಸ್ಪೀರಿಯನ್ಸ್ 4 ವರ್ಷ ಆದಮೇಲೆ ಮತ್ತೆ ಶೂಟ್ ಬಂದಿದ್ದೀನಿ. ಒಂದು ಸ್ವಲ್ಪ ಭಯ ಇದೆ ಆಬ್ವಿಯಸ್ಲಿ, ಆದರೆ ಕ್ಲೋಸ್ ಅಪ್ ಅಲ್ಲಿ ನೋಡಲ್ಲಿ ರಾಜ್ಕುಮಾರಿ ಬಂದಿದ್ದಾರೆ. ಗೌರಿ ಅದು ಅದೇ ರಾಜ್ಕುಮಾರಿ. ನೆಕ್ಸ್ಟ್ ಇಂಡೋರ್ ಶೂಟ್ ನಡೀತಿದೆ. ನೆಕ್ಸ್ಟ್ ಅನ್ನೋರ್ದು ಯಾವಾಗ ಟೇಕ್ ಅಂತ ಗೊತ್ತಿಲ್ಲ. ಸೊ ಗಾಯ್ಸ್, ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ಅಂದರೆ ಶೂಟ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇದೆ, ನಾಳೆನೂ ಇದೆ. ಆದರೆ ಇವತ್ತಿನ ಕಂಪ್ಲೀಟ್ ಆಯಿತು. ಫುಲ್ಲು ಟಯರ್ಡ್ ಆಗಿ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಶೂಟಲ್ಲಿ ರಿಹರ್ಸಲ್ ವಾಣೆ ಆಗಿದ್ಯಾ ಅಮಿಕಳಲ್ಲಿ ಶೂಟಿಂಗ್ ಅಲ್ಲಿ ಇದ್ದವ್ ನಾನು. ಟಯರ್ಡ್ ಆಗ್ಬಿಟ್ಟೆ, ಟಯರ್ಡ್. ಅದೇ ಟಯರ್ಡ್
ಅದೇ ವಾಷಿಂಗ್ ಪೌಡರ್ ಬರ್ತದಲ್ಲ. ಒಂದ್ ನಿಮಿಷ, ಹಾ? ನಾನು ಎಷ್ಟು ರಿಹರ್ಸಲ್ ಅಲ್ಲಿ ಟೇಕ್ ತಗೊಂತಿದ್ರು ತಾನೆ, ಅದ್ರ ನೋಡಿ 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 ಸಾಕಾಗ್ಬಿಟ್ಟೈತೆ ನನ್ಗೆ. ಏನ್ ನೋಡ್ತಿ ಕೇಳ್ತೀರಾ ನೋಡಿ, ತಂದಾನಿ ತಾನೇ ತಾನಿ ತಂದಾನೆ ತಾನೇ ನಾನೇನೋ ಆಡ್ಬಿಡಿ. ಬ್ರೋ, ತಂದಾನಿ ತಾನೇ ಬರಲಿ. ಫುಲ್ಲು ನೋಡಿ ಮಗ್ದಲ್ಲಿ ಫುಲ್ ಟ್ಯಾನಿಂಗ್ ಹೆಂಗ್ ಕಾಣಿಸ್ತಿದೆ ನೋಡಿ ಅಣ್ಣ. ನನ್ ಮುಖ ನೋಡಿ ಬರ್ನೇ ಆಗ್ಬಿಟ್ಟಿದೆ. ಬಿಸಿಲು ಯಾಕ ಗೊತ್ತಿಲ್ಲ, ಇವತ್ತು ಕೋಪರೇಟ್ ಮಾಡಿಲ್ಲ ಇವ್ರಿಗೆ. ಎಲ್ಲಿದ್ದಾನೆ ಸೂರ್ಯ ಕಂಗ್ರಾಚುಲೇಷನ್. ಸೂರ್ಯ ಏನ್ ಹೇಳ್ತಿಯಪ್ಪ ಇದಕ್ಕೆ? ಏನ್ ಹೇಳ್ತೀಯಾ? ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸೊ ಅಣ್ಣವ್ರಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ, ಫುಲ್ ಟ್ಯಾನಿಂಗ್ ಎಲ್ಲ ಬಂದ್ಬಿಟ್ಟೈತೆ. ಸೊ ಗೈಸ್, ಇವತ್ತಿನ ಶೂಟ್ ಇಷ್ಟೇ. ಅಂದ್ರೆ ಇನ್ನು ನಾಳೆನೂ ಇದೆ. ನಾಳೆ ಇವ್ರು ಬ್ಲಾಗ್ ಮಾಡ್ತಾರೆ ನೋಡಿ, ಅಂದ್ರೆ ಭಾಗ್ಯಮ್ಮನು ಬರ್ತಾರೆ ನಾಳೆ. ಸೊ ಅಣ್ಣ ಎಂಡ್ ಕೊಟ್ಬಿಡಿ. ಸೊ ಎನಿವೇಸ್, ಕೀಪ್ ಆನ್ ವಾಚಿಂಗ್. ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬರ್ತೀನಿ. ಬಾಯ್. ಬಾಯ್. ಬರ್ತೀನಿ ಟಾಟಾ. ಮಲ್ಕೊಂಬಿಡಿ ಎಲ್ಲಾರು, ನೈಟ್